ನೀರು ಹಾಕ್ಕೊತಿದ್ದೀನಿ. ಯಾವ ಕಪ್ಪಲ್ಲಿ ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲೇ ನಾನು ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸುಮಾರು 3 ಕಪ್ಪಷ್ಟು ನೀರು ಬೇಕಾಗುತ್ತೆ. ಆನಂತರ ಮತ್ತೆ ಇನ್ನೂ 1 ಕಪ್ಪು, ಇದು ಸೆಕೆಂಡ್ನೇ ಕಪ್ಪು, 2ನೇ ಕಪ್ ನೀರು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಒಂದು ಕೂಡ ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಮಿಕ್ಸ್ ಮಾಡಿದ ನಂತರ ಮತ್ತೆ ಇನ್ನೂ 1 ಕಪ್ಪು ನೀರು ಹಾಕ್ಕೊತೀನಿ. ನೀರು ಹಾಕಿದ ನಂತರ ನೀಟಾಗೆ ಮಿಕ್ಸ್ ಮಾಡ್ಕೊತೀನಿ, ಯಾವುದು ಕೂಡ ಗಂಟಿರಬಾರ್ದು. ಇಲ್ಲಿ ನೋಡಿ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ, ಇದು ಸಾಕಾಗುತ್ತೆ. ಇವಾಗ ಇದನ್ನೇನು ನೆನೆಸೋ ಅಂಥ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ದೋಸೆ ಮಾಡ್ಬೋದು. ಇಲ್ಲಿ ತವನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಮತ್ತೆ ದೋಸೆ ಹಾಕಬೇಕಾದ್ರೆ ಅದನ್ನು ಮಿಕ್ಸ್ ಮಾಡಬೇಕು. ಇನ್ನೊಂದು ಸಲ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡು ಎಲ್ಲೆಲ್ಲಿ ಸ್ಪೇಸ್ ಉಳಿಯುತ್ತೋ ಅಲ್ಲೂ ಕೂಡ ನೀಟಾಗಿ ಕವರಪ್ ಮಾಡಬೇಕು. ಆನಂತರ ಫೈನಲಾಗೆ ಸ್ವಲ್ಪ